ವೀಕ್ಷಕರೇ ಯಮನ್ ಕನ್ನಡ ನ್ಯೂಸ್ ಹಾವೇರಿ, ನಾನು ಬೀರೇಶ್ ಪೂಜಾರ್. ಬನ್ನಿ ವೀಕ್ಷಕರೇ, 40 ವರ್ಷದಿಂದ ಕುಸ್ತಿ ಕ್ರೀಡಾಪಟುಗಳನ್ನು ಹೊರಹೊಮ್ಮಿಸಿದ ಕೀರ್ತಿ ರಾಣೆಬೆನ್ನೂರಿನ ವ್ಯಾಯಾಮ ಶಾಲೆಗೆ ಸಲ್ಲುತ್ತದೆ. ಈ ಬಾರಿ 40 ವರ್ಷದ ಸಂಭ್ರಮದತ್ತ ಸಾಗುತ್ತಿರುವ ರಾಣೆಬೆನ್ನೂರು ನಗರದ ಕುರುಬಗೇರಿಯಲ್ಲಿ ಬರ್ತಕ್ಕಂಥ ಮಾರುತಿ ವ್ಯಾಯಾಮ ಶಾಲೆ ಈಗಾಗಲೇ 3-4 ತಲೆಮಾರುಗಳಿಂದ ಈ ಕುಸ್ತಿ ಪಟುಗಳನ್ನು ಬೆಳೆಸಿಕೊಂಡು ಬಂದಿರತಕ್ಕಂಥ ಕೀರ್ತಿ ಈ ಒಂದು ಮಾರುತಿ ವ್ಯಾಯಾಮ ಶಾಲೆಗೆ ಸಲ್ಲುತ್ತದೆ. ಜೊತೆಯಲ್ಲೇ ಈ ಒಂದು ರಾಣೆಬೆನ್ನೂರು ನಗರದ ನಗರಸಭಾ ಕ್ರೀಡಾಂಗಣದಲ್ಲಿ ಈ ಒಂದು ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದ್ದು, ಈಗಾಗಲೇ ಆಕರ್ಷಕ ಬಹುಮಾನಗಳ ಜೊತೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕುಸ್ತಿಪಟುಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದು, ಅತ್ಯ ಆಕರ್ಷಕ ಬಹುಮಾನಗಳನ್ನು ಈ ಒಂದು ಕುಸ್ತಿ ಪಂದ್ಯಾವಳಿಯಲ್ಲಿ ಗೆದ್ದಂಥ ಫಲಾನುಭವಿಗಳಿಗೆ ವಿತರಣೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಕ್ರೀಡಾಂಗಣವನ್ನು ಈಗಾಗಲೇ ತೋರಿಸ್ತಾ ಇದ್ದೇವೆ, ನೋಡ್ಬೋದು. ರಾಜ್ಯದ ಮೂಲೆ ಮೂಲೆಗಳಿಂದ ಈ ಒಂದು ಕೊನೆಯ ದಿನದ ಕುಸ್ತಿ ಪಂದ್ಯಾವಳಿಯನ್ನು ನೋಡಲು ಬಂದಿರತಕ್ಕಂಥ ವೀಕ್ಷಕರಿವರು ಅಭಿಮಾನಿಗಳು ಅಂತ ಹೇಳ್ಬೋದು. ಈಗಾಗಲೇ ನೋಡ್ಬೋದು, ಈಗ ದೃಶ್ಯಾವಳಿಗಳಲ್ಲಿ ತೋರಿಸ್ತದೆ. ಈಗ ಎಲ್ಲಿ ನೋಡಿದರೂ ಜನಸಾಗರವೇ. ಈ ಒಂದು ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಿದಂಥ ಕಮಿಟಿಯವರು ಮತ್ತು ಕುಸ್ತಿ ನೋಡಲು ಬಂದಂಥ ಅಭಿಮಾನಿಗಳು ಹೇಳಿದ್ದೇನೆ ವೀಕ್ಷಕರೇ, ಒಮ್ಮೆ ನೋಡಿಬಿಡಿ. ನಮ್ಮ ಮಾರುತಿ ವ್ಯಾಯಾಮ ಶಾಲೆ ವತಿಯಿಂದ 40ನೇ ವರ್ಷದ ಡೆಂಗಿ ಬಯಲು ಕುಸ್ತಿಗಳನ್ನು ಏರ್ಪಡಿಸಲಾಗಿರುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದೇವೆ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಬೆನ್ನೂರು, ಇಲ್ಲಿಂದನ ಇದು ಒಂದು ಗಂಡು ಮೆಟ್ಟಿನ ನಾಡು ಎಂದು ಹೆಸರಾದಂಥ ನಗರ. ಇಲ್ಲಿ ನಾವು ಸತತವಾಗಿ ಈ ಕುಸ್ತಿಯನ್ನು ಆಡ್ಸ್ಕೊಳ್ತಾ ಬಂದಿದ್ದೇವೆ. ಇದರಿಂದ ಕುಸ್ತಿ ಪೈಲ್ವಾನರಿಗೆ ಬೆಳವಣಿಗೆಯನ್ನು ಕಂಡುಕೊಂಡಿದ್ದೇವೆ. ನಮ್ಮ ರಾಣೆಬೆನ್ನೂರು ಮಣ್ಣಿನಲ್ಲಿ ಹುಟ್ಟಿದ ಜನಿಸಿದಂಥ ಪೈಲ್ವಾನರು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಮಟ್ಟದಲ್ಲಿ ಸಹ ಕುಸ್ತಿಗಳ ಪಂದ್ಯಗಳನ್ನು ಆಡಿದ್ದಾರೆ. ಇದರಿಂದ ಒಂದು ಸಂದೇಶ ಏನು ಹೋಗ್ತದೆ ಅಂದರೆ, ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ. ಎಲ್ಲಿ ಸದೃಢವಾದ ಮನಸ್ಸು ಇರ್ತದೆ ಅಲ್ಲಿ ಸದೃಢವಾದ ದೇಹ ಇರಲಿ ಅಂತಕ್ಕಂಥದ್ದು, ಬೆಳವಣಿಗೆ ಬರಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಕುಸ್ತಿ ಪಂದ್ಯಾವಳಿಗಳನ್ನು ಏರ್ಪಡಿಸುವ ಉದ್ದೇಶವಾಗಿರ್ತದೆ. ಸತತವಾಗಿ 40 ವರ್ಷಗಳ ಕಾಲ ಮಾರುತಿ ವ್ಯಾಯಾಮ ಶಾಲೆಯಿಂದ ಕುಸ್ತಿಯನ್ನು ನೇಮಿಸಿ ಅಂತ ಬಂದಿದ್ದೇವೆ. ಇದು ಕೊನೆಯ ದಿನ ಇವತ್ತು. ಎಲ್ಲ ರಾಜ್ಯದಿಂದ ಪಂಜಾಬು ಹರಿಯಾಣ ಮತ್ತು ಡೆಲ್ಲಿ, ಆಮ್ಯಾಕ ಹೊರದೇಶಗಳಿಂದ ಪೈಲವಾನರು ಬಂದಿದ್ದಾರೆ. ಅವ್ರಿಗೆ 2 kg ಬೆಳ್ಳಿ ಗದಿ, 2 ಲಕ್ಷ ರೂಪಾಯಿ ಬಹುಮಾನವನ್ನು ವಿತರಣೆ ಮಾಡಿದ್ದೇವೆ. ಇನ್ನೇನು ಕೆಲವೇನು ನಿಮಿಷ, ಒಂದು 10-20 ನಿಮಿಷದಲ್ಲಿ ಈಗ ಗದಿ ಕುಸ್ತಿ ಪ್ರಾರಂಭ ಆಗ್ತದೆ. ಇನ್ನೊಂದೇನಪ್ಪ ಅಂದರೆ, ನಮ್ಮ ರಾಣೆಬೆನ್ನೂರಲ್ಲಿ ಪ್ರತಿ ವರ್ಷವೂ 3 ಬಾರಿ ಕುಸ್ತಿ ಇಡ್ತೇವೆ. ಅಂದರೆ ಇದು ನಮ್ಮ ಮಾರುತಿ ವ್ಯಾಯಾಮ ಶಾಲೆ ಐತೆ ಒಂದು, ಇಲ್ಲಿ ಬೀರಲಿಂಗೇಶ್ವರ ಮಾರುತಿ ವ್ಯಾಯಾಮ ಶಾಲೆಯಿಂದ ಒಂದು, ಆಮೇಲೆ ಕಲ್ಲಿನ ಗಾಡಿ ಅಲ್ಲಿದ್ದ ಒಂದು. ಯಾಕಂತಪ್ಪ ರಾಣೆಬೆನ್ನೂರಿನಲ್ಲಿ ಪೈಲ್ವಾನರು ಹೆಚ್ಚಿಗೆ ಇರುವುದರಿಂದ ಕುಸ್ತಿ ಬೆಳೆದ್ರಪ್ಪ ಅಂದ್ರೆ ಈಗ ಕಾಟಿ ಅಂತವರು ಈ ಡಬಲ್ ಕೇಸರಿಯಾಗಿದ್ದಾರೆ ಮತ್ತು ಭಾರತ ರತ್ನ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಅವರು ನೋಡಿಕೊಂಡು ಮತ್ತೊಂದು ಹುಡುಗರು ಬೆಳೀಲಿ. ಯಾಕಂದರೆ ಗರಡಿ ಮನೆಯಲ್ಲಿ ಎಲ್ಲ ಹುಡುಗರು ಭಾಳ ಚೆನ್ನಾಗಿದ್ದಾರೆ. ನಮ್ಮ ಗರಡಿ ಮನೇಲಿ ಕಮ್ಮಿ ಅಂದರೆ ಒಂದು 10-15-20 ಹುಡುಗರು ಇದ್ದಾರೆ. ಅದಕ್ಕೆ ಬೇರೆ ತಾಲೀಮಿನಲ್ಲೇ ಇದ್ದಾರೆ. ಅದೇ ಕುಸ್ತಿ ನಶಿಸಬಾರ್ದು, ಕುಸ್ತಿನ ಹೆಚ್ಚಾಗಲಿ, ಎಲ್ಲ ಹುಡುಗರು ಸದೃಢವಾಗಿ ಬೆಳೀಲಿ ಅಂತಂದು ತಮ್ಮಲ್ಲಿ ಕೇಳ್ಕೋದು. ಈಗ 40 ವರ್ಷದಿಂದ ನಡ್ಸ್ಕೊಂಡು ಬಂದಂಥ ನಮ್ಮ ಮಾರುತಿ ವ್ಯಾಯಾಮ ಶಾಲೆ ಕಮಿಟಿ ವತಿಯಿಂದ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಈಗ ಇಲ್ಲಿ ರಾಣೆಬೆನ್ನೂರು ನಗರದ ಎಲ್ಲ ಹಿರಿಯರು, ಗಣ್ಯ ವ್ಯಕ್ತಿಗಳು ಸಹಾಯ ಸಹಕಾರನ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಕುಸ್ತಿ ದುಡಿದಂಥ ಹಿರಿಯರಿಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಇನ್ನೂ ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಕುಸ್ತಿಯನ್ನು ನಡ್ಸ್ಕೊಂಡು ಹೋಗ್ತಾರೆ. ಅದಕ್ಕೆ ತುಂಬ ಖುಷಿಯಾಗುತ್ತೆ ಸರ್. ಶತೋತ್ಸವ ಮುಗಿಲಿ. ಹೊರಗಡೆ ಅಂದ್ರೆ ಎಂತಿಂಥ ಪೈಲ್ವಾನರು ಕಳಿಸಿದ್ದೀರಿ ಅಂತ ಹೇಳಿದ್ರು. ಆದರೆ ರಾಣೆಬೆನ್ನೂರಲ್ಲಿ ಆಡಿ ಹೋದಂಥ ಪೈಲ್ವಾನರು, ದಿವಂಗತ ಪೈಲ್ವಾನರು ಭಾಳ ಜನ ಹೇಳ್ಬೇಕಂದ್ರೆ ಈಗ ಒಬ್ಬರಿಬ್ಬರು ಅಂತಲ್ಲ, ನಮ್ಮ ರಾಣೆಬೆನ್ನೂರಲ್ಲಿ ಹೆಸರು ಕೂಗ್ತಾ ಇರ್ತಾರೆ. ಭಾಳ ದೊಡ್ಡ ಪೈಲ್ವಾನರು ಇಲ್ಲಿಂದ ಬೆಳೆದು ಈ ಊರಿಂದ ಬೆಳೆದು ಹೆಸರು ಮಾಡಿದಂಥ ಪೈಲ್ವಾನರು ಭಾಳ ಜನ ಇದ್ದಾರೆ. ಅದನ್ನು ನೋಡ್ಕೊಂಡು ಈಗ ಹೊರ ರಾಜ್ಯದಿಂದ ನಾವು ಹುಡುಗರು ಕಳಿಸ್ತೀವಿ. ಅದೇ ರೀತಿ ನಮ್ಮ ಭಾಗದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಿಂದೆ ಆಗಿ ಹೋದಂಥ ಪೈಲ್ವಾನರನ್ನ ನಾವು ಹೊರಗಡೆ ಕಳಿಸಿದ್ವಿ. ನಮ್ಮ ರಾಜ್ಯ ಬಿಟ್ಟು ನಾವು ಬೇರೆ ರಾಜ್ಯಕ್ಕೆ ಹೋಗಂಗೆ ನಮ್ಮ ರಾಣೆಬೆನ್ನೂರು ಪೈಲ್ವಾನರು ರೆಡಿ ಆಗ್ಬೇಕಂತ ನಾವು ಇಷ್ಟಪಡ್ತೀವಿ ಸರ್. ಕರ್ನಾಟಕ ರಾಜ್ಯದಲ್ಲಿ ರಾಣೆಬೆನ್ನೂರು ನಗರ ಕುಸ್ತಿಗೆ ಪ್ರಖ್ಯಾತವಾದ ನಗರ. ಈ ರಾಣೆಬೆನ್ನೂರಿನಲ್ಲಿ ನಮ್ಮ ಅಜ್ಜನವರ ಕಾಲದಿಂದ ಕುಸ್ತಿ ಕ್ರೀಡಾಪಟುಗಳು ಇದ್ದಾರೆ. ಆದ ಕಾರಣ ರಾಣೆಬೆನ್ನೂರು ಕುಸ್ತಿಗೆ ಹೆಸರುವಾಸಿಯಾಗಿ ಬೆಳೆದು ಬಂದೆ. ಆ ಕುಸ್ತಿಯ ಕ್ರೀಡೆಯನ್ನು ನಮ್ಮ ರಾಣೆಬೆನ್ನೂರಿನ ಯುವ ಜನತೆ 3-4 ತಲೆಮಾರಿನಿಂದ ಉಳಿಸಿಕೊಂಡು ಬಂದಿದ್ದಾರೆ. ಈಗಿನ ಯುವ ಪೀಳಿಗೆಯಲ್ಲೂ ಸುಮಾರು ಒಂದು 20-25 ಪೈಲ್ವಾನರು ಕುಸ್ತಿ ಕ್ರೀಡಾಪಟುಗಳಿದ್ದಾರೆ. ಅದಕ್ಕೆ ನಮ್ಮ ರಾಣೆಬೆನ್ನೂರಿನ ಹೆಮ್ಮೆ ಅಂತ ಹೇಳ್ತೇನೆ. ಅದರಿಗೆ ಈ ಕ್ರೀಡೆಯನ್ನು ಕುಸ್ತಿ ಆಡೋರು ನಮ್ಮ ರಾಣೆಬೆನ್ನೂರು ತಾಲೂಕಿನ ಹೆಚ್ಚಿನ ಜನ ಇದ್ರು. ಅದು ಮಧ್ಯದಾಗ ಅಷ್ಟು ಜನ
ಜನಸಂಖ್ಯೆ ಕುಸ್ತಿ ಆಡೋದ ಕಡೆಗೆ ಲಕ್ಷ್ಯ ಕಡಿಮೆ ಮಾಡಿದ್ರು. ಈಗ ಮತ್ತೆ ಯುವಕರು ಎಲ್ಲರೂ ನಾವು ಪ್ರಕೃತಿಯನ್ನು ಕಾಯ್ಕೊಂಡು ಹೋಗ್ಬೇಕು, ಈ ಕ್ರೀಡೆಯನ್ನು ಉಳಿಸ್ಬೇಕು ಅಂತಂದೇಳಿ ರಾಣೆಬೆನ್ನೂರು ತಾಲೂಕಿನಾಗ ಹೆಚ್ಚಿನ ಒತ್ತು ಕೊಟ್ಟಿದಾರ. ಎಲ್ಲರ ಕುಸ್ತಿ ಆಡ್ತಾರೆ. ಇದು ಕುರುಬಗೇರಿ ಅನ್ನೋದಕ್ಕಂತ ನಮ್ಮ ರಾಣೆಬೆನ್ನೂರು ತಾಲೂಕಿನಾಗ ಎಲ್ಲ ಸಮಾಜದರ ಈ ಕುಸ್ತಿಗೆ ಅತಿ ಒತ್ತು ಕೊಟ್ಟಿದ್ದಾರೆ. ಈ ವರ್ಷದಂತೆ ಈ ವರ್ಷವೂ ಕೂಡ ಬೀರಲಿಂಗೇಶ್ವರ ಜಾತ್ರೆ ಅಂಗವಾಗಿ ಶ್ರೀ ಮಾರುತಿ ವ್ಯಾಯಾಮ ಶಾಲೆಯವರು ಪ್ರತಿ ವರ್ಷ ಕುಸ್ತಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು ಪ್ರತಿ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದೆ. ಈಗಿನ ಕಾಲದಲ್ಲಿ ಚಟಗಳನ್ನು ಕಡಿಮೆ ಮಾಡಿ ಮೊಬೈಲ್ ಚಟಗಳನ್ನು ಕಡಿಮೆ ಮಾಡಬೇಕು. ಈ ಗುಟ್ಕ, ಮದ್ಯಪಾನ, ಸಿಗರೇಟ್ ಅಂತ ಚಟಗಳಿಗೆ ದಾಸರಾಗಂತ ಈ ಕಾಲದಲ್ಲಿ ಮಾರುತಿ ವ್ಯಾಯಾಮ ಶಾಲೆಯವರು ಅತ್ಯುತ್ತಮವಾದ ಕುಸ್ತಿಯನ್ನು ನಡೆಸಿ ಯುವಕರು ಸಹ ನೋಡಿ ಇಂಥ ಕುಸ್ತಿಗಳನ್ನು ಹೆಚ್ಚಿನ ಪಟುಗಳನ್ನು ಉದ್ಭವಿಸುವಂತ ಶಕ್ತಿಯನ್ನ ಈ ಮಾರುತಿ ವ್ಯಾಯಾಮ ಶಾಲೆಯವರು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಪ್ರತಿ ವರ್ಷ ಇನ್ನೂ ಹೆಚ್ಚಿನ ಒಂದು ಸ್ಥಾನಕ್ಕೆ ಬೆಳೆದು ರಾಣೆಬೆನ್ನೂರು, ಈ ರಾಣೆಬೆನ್ನೂರು ಕರ್ನಾಟಕಕ್ಕಷ್ಟ ಅಲ್ಲ ಇಡೀ ಭಾರತದಲ್ಲೇ ಹೆಸರು ಮಾಡುವಂತ ಒಂದು ಕೆಲಸವನ್ನು ಎಲ್ಲರೂ ಸೇರಿ ಮಾಡಾಕತ್ತಾರ. ಅದಕ್ಕೆ ನಮ್ಮ ಸಹಾಯ ಸಹಕಾರ ಯಾವಾಗಲೂ ಇರ್ತೈತೆ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಸುದ್ದಿ ತಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹಾಗಾದರೆ ತಡ ಯಾಕೆ ಮಾಡ್ತೀರಾ? ನಮ್ಮ ಇಂಥ ತಾಜಾ ಸುದ್ದಿಗಳನ್ನೇ ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.